ಪ್ರತ್ಯಂಗಿರ ದೇವಿ. ಇವಳಿಗೆ ನರಸಿಂಹಿ, ಕುಂಬಳ ಎಂದು ಹಲವಾರು ಹೆಸರುಗಳಿವೆ. ದೇವಿ ಶಕ್ತಿ ದೇವತೆ, ನರಸಿಂಹನ ಪತ್ನಿ. ಈ ದೇವಿಯು ತ್ರಿಪುರ ಸುಂದರಿ, ಕೋಪದ ಶುದ್ಧ ಅಭಿವ್ಯಕ್ತಿ. ಪ್ರತ್ಯಂಗಿರ ದೇವಿಯು ಸಪ್ತ ಮಾತೃಕಾ ದೇವತೆಗಳಲ್ಲಿ ಒಂದು ಭಾಗವಾಗಿದ್ದಾಳೆ. ದೇವಿ ಮಹಾತ್ಮೆಯಲ್ಲಿ ಈ ದೇವಿಯು ಸ್ವರ್ಗವನ್ನು ಆಕ್ರಮಿಸಲು ಬಂದ ರಾಕ್ಷಸರಾದ ಶುಂಭ ಮತ್ತು ನಿಶುಂಭರನ್ನು ಸೋಲಿಸುವಲ್ಲಿ ಈ ತಾಯಿಯು ಒಂದು ಭಾಗವಾಗಿದ್ದಳು. ವಿಪುಲಾಸುರನು ಒಬ್ಬ ರಾಕ್ಷಸ. 8 ಋಷಿಮುನಿಗಳು ಅಷ್ಟಲಕ್ಷ್ಮಿಯ ಪೂಜೆ ಮಾಡುತ್ತಿದ್ದಾಗ ವಿಪುಲಾಸುರ ಅಡ್ಡಿಪಡಿಸುತ್ತಾನೆ. ಇದರಿಂದ ಕೋಪಗೊಂಡ ದೇವಿಯು ಕಮಲದ ಹೂವನ್ನು ಕವಚವನ್ನಾಗಿ ಮಾಡಿ ಋಷಿಮುನಿಗಳನ್ನು ರಾಕ್ಷಸರಿಂದ ರಕ್ಷಣೆ ಮಾಡುತ್ತಾಳೆ. ಆ ಕಮಲವು 565 ದಳಗಳನ್ನು ಹೊಂದಿದ್ದು, ಇದೇ ಸಂದರ್ಭದಲ್ಲಿ ದೇವಿಯು ನರಸಿಂಹಿಯ ರೂಪವನ್ನು ತಳೆದಿದ್ದು. ಇನ್ನೊಂದು ಪುರಾಣದ ಪ್ರಕಾರ ವಿಷ್ಣುವಿನ 10 ಅವತಾರಗಳಲ್ಲಿ 4ನೇ ಅವತಾರವಾದದ್ದು ನರಸಿಂಹನದ್ದು. ರಾಕ್ಷಸ ರಾಜ ಹಿರಣ್ಯಕಶಿಪು ಅವನ ದೇಹವನ್ನು ತುಂಡು ತುಂಡಾಗಿಸಿ ನರಸಿಂಹನು ವಧಿಸುತ್ತಾನೆ. ಹಿರಣ್ಯಕಶಿಪುವಿನ ದೇಹದಲ್ಲಿದ್ದ ದುಷ್ಟತನದಿಂದ ಕೋಪಗೊಂಡ ನರಸಿಂಹ ದೊಡ್ಡದಾಗಿ ಬೆಳೆಯುತ್ತಾ ಹೋಗುತ್ತಾನೆ. ಈ ಸಂದರ್ಭದಲ್ಲಿ ಶಿವನು ಶರಭ ಎನ್ನುವ ಪಕ್ಷಿ ರೂಪ ತಳೆಯುತ್ತಾನೆ. ಹಾಗೆಯೇ ನರಸಿಂಹನನ್ನು ಹೊತ್ತು ಒಯ್ಯಲು ಪ್ರಯತ್ನಿಸುತ್ತಾನೆ. ಆದರೆ ನರಸಿಂಹ ಗಂಡಬೇರುಂಡ ರೂಪವನ್ನು ಧರಿಸಿ ಶರಭನಿಗೆ ಅಡ್ಡಿಪಡಿಸುತ್ತಾನೆ. ಆಗ ಶಿವನು ದೇವಿಯನ್ನು ಪ್ರಾರ್ಥನೆ ಮಾಡುತ್ತಾನೆ. ಈ ಸಂದರ್ಭದಲ್ಲಿ ದೇವಿಯು ಪ್ರತ್ಯಂಗಿರ ರೂಪ ಪಡೆದು ಶರಭನಿಂದ ಬೇರ್ಪಡುತ್ತಾಳೆ ಮತ್ತು ನರಸಿಂಹನನ್ನು ಸಮಾಧಾನಪಡಿಸಿ ಅವಳನ್ನು ನರಸಿಂಹನ ಪತ್ನಿಯಾಗಿ ಮಾರ್ಪಾಡು ಮಾಡುತ್ತಾಳೆ. ಪ್ರತ್ಯಂಗಿರ ದೇವಿಯು ತುಂಬಾ ಶಕ್ತಿವಂತಳು. ಯಾವುದೇ ದುಷ್ಟ ಶಕ್ತಿ ಹಾಗೂ ಮಾಟ ಮಂತ್ರ ಆಗಿದ್ದರೆ ಅದನ್ನು ತೊಡೆದು ಹಾಕುತ್ತಾಳೆ.